ವಂಶಿ ನಾನು ಹೇಳ್ತಿದ್ದೆ, ನೀವು ಆನ್ ಮಾಡಿದ್ರಿ ಸರ್. ಓಕೆ ಬರ್ರಿ. A straight highway leads to the foot of the tower. A man standing at the top of the tower observes a car at an angle of depression 30 degree, which is approaching the foot of the tower with uniform speed. 6 seconds later, the angle of depression of the car is found to be 600. Find the time taken by the car to reach foot of the tower from the point. ಒಂದು ಟವರ್ ಇದೆ, ಈ ಕಾಣುತ್ತೇನ್ರಮ್ಮ? ಹೊಸ ಮಾರ್ಕರ್ ತರಿಸಿದೀನಿ ನೋಡ್ರಿ. ನಿಮ್ ಕಣ್ ಕಾಣ್ತಾ ಇರೋದಾರ ಅಂತ ಹೇಳಿ ಗೊತ್ತಲ್ಲ. ಇಲ್ಲಿ ಇದು ಗ್ರೌಂಡ್ ಲೆವೆಲ್, ಇಲ್ಲೊಂದು ಕಾರ್ ಇದೆ. ಸೊ ಇಲ್ಲಿ ಒಂದ್ ನಿಮಿಷ, ಆ ಕಾರ್ ಆಮೇಲೆ ಇಲ್ಲಿ. ಸೊ ಇಲ್ಲಿ ಅವನು, ಇಲ್ಲಿ ಯಾರು ನಿಂತಾರೆ? ಟವರ್ ಮೇಲೆ ಒಬ್ಬರು ನಿಂತಾನೆ. ಸೊ ಅವನು ಆಂಗಲ್ ಆಫ್ ಡಿಪ್ರೆಷನ್ ಆಗುತ್ತಾ? ಹೌದೇನ್ರಮ್ಮ? ಆಂಗಲ್ ಆಫ್ ಡಿಪ್ರೆಷನ್ ಎಷ್ಟಾಗುತ್ತೆ? ಆಂಗಲ್ ಆಫ್ ಡಿಪ್ರೆಷನ್ ಆಗ್ಬೇಕಾದ್ರೆ ಕಾರಿಗೆ ಒಂದು ಎಳಿಬೇಕು 1 ಡಿಗ್ರಿನ. ದಿಸ್ ಈಸ್ 30 ಡಿಗ್ರಿ. ಸೊ ಇದು 30 ಇದೆ ಅಂದ್ರೆ ಇದು ಎಷ್ಟಿರ್ತತೆ? 30. ಗೊತ್ತಾಯ್ತಾ ಇದು? 30 ಡಿಗ್ರಿ. ಸೊ ಇಲ್ಲಿಂದ ಕಾರು ಇಲ್ಲಿ ಬರುತ್ತಂತೆ ಎಷ್ಟು ಸೆಕೆಂಡ್ ಅಲ್ಲಿ? 6 seconds. ದಿಸ್ ಈಸ್ ಟವರ್. 6 seconds ಅಲ್ಲಿ ಕಾರ್ ಇಲ್ಲಿ ಬರುತ್ತೆ. ಇಲ್ಲಿ ಮತ್ತೆ ಅಗೇನ್ ಇದು ಹಾರಿಜಾಂಟಲ್ ಲೈನ್, ಇದು ಲೈನ್ ಆಫ್ ಸೈಟ್. ನೆನ್ಪಿಟ್ಕೊಳ್ರಿ. ಕ್ಲಿಯರಾ? ಹಾರಿಜಾಂಟಲ್ ಲೈನು ಮತ್ತು ಲೈನ್ ಆಫ್ ಸೈಟ್ ಮತ್ತೆ ಒಂದು ಆಂಗಲ್ ಆಗುತ್ತೆ 30 ಡಿಗ್ರಿ. ಇದು ಇವೆರಡು ಎಂತ ಆಂಗಲ್ಸ್ ಅವು? ಆಲ್ಟರ್ನೇಟ್ ಆಂಗಲ್. ಈ ಕಾರು ಇಲ್ಲಿ ಬರುತ್ತೆ, ಕಾರ್ನ ಇಲ್ಲಿಂದ ಅಬ್ಸರ್ವ್ ಮಾಡ್ತಾರ. ಸೊ ಆಂಗಲ್ ಆಫ್ ಡಿಪ್ರೆಷನ್ ಈಸ್ ಎಷ್ಟು ಡಿಗ್ರಿ? 60 degree. ಆಲ್ಸೋ 60. ಇಲ್ಲಿ ಅವನ ಪ್ರಶ್ನೆ ಏನು? ಕಾರು ಇಲ್ಲಿಂದ ಇಲ್ಲಿಗೆ ಬರಕ್ಕೆ ಎಷ್ಟು ಟೈಮ್ ತಗೊಂಡು, ಅಷ್ಟೇ ಪ್ರಶ್ನೆ ಅದು. ಕಾರು ಇಲ್ಲಿಂದ ಇಲ್ಲಿಗೆ ಬರಕ್ಕೆ ಎಷ್ಟು ಟೈಮ್? ಇಲ್ಲಿಂದ ಇಲ್ಲಿ ಬರಕ್ಕೆ 66 ಸೆಕೆಂಡ್ ತಗಂತು, ಇಲ್ಲಿಂದ ಇಲ್ಲಿಗೆ ಬರಕ್ಕೆ ಎಷ್ಟು ಸೆಕೆಂಡ್ಸ್ ತಗಂತತೆ? ಇದನ್ನ ಕಂಡಿಡಿದ್ರೆ ಮುಗೀತು. ಈ ವ್ಯಾಲ್ಯೂ ಕಂಡಿಡಿಯಕ್ಕೋಸ್ಕರ ಇಷ್ಟೆಲ್ಲ ಕತೆ ಕೊಟ್ಟಿದ್ದೇನೆ. ಸೊ ಅದನ್ನ ಮಾಡೋಣ. ಈಗ ನಿಮ್ಗೆ ಏನಾರ ಅರ್ಥ? ಇಲ್ಲಿ ಟವರ್ ಮೇಲೆ ನಿಂತಿದ್ದಾನೆ, ಆಂಗಲ್ ಆಫ್ ಡಿಪ್ರೆಷನ್ ಎಷ್ಟಾಗುತ್ತೆ? ಹೀಗೆ ತೋರಿಸ್ತಾ ಇದ್ರು ಹಂಗೆ ಬರ್ಬಿಡೋದು. ಪೇಸ ಆಂಗಲ್ ಆಫ್ ಕೆಳಗೆ ನೋಡೋದು, ಹೌದಲ್ವಾ? ಇದು ತೋರ್ಸೋ ಅವಶ್ಯಕತೆ ಇಲ್ಲ, ಆದ್ರೂ ತೋರಿಸ್ತಿದ್ದೀನಿ. ಆಂಗಲ್ ಆಫ್ ಡಿಪ್ರೆಷನ್ 30 ಡಿಗ್ರಿ. ಇಲ್ಲಿಂದ ಇಲ್ಲಿಗೆ ಕಾರ್ ಬರಕ್ಕೆ 6 ಸೆಕೆಂಡ್ ತಗಂತದೆ ಪೇಸ. ಆವಾಗ ಕಾರ್ ಇಲ್ಲಿ ಬಂದ ಮೇಲೆ ಇಲ್ಲಿ ಅಬ್ಸರ್ವರ್ ಇದಲ್ಲ, ಇಲ್ಲಿಂದ ಕಾರ್ನ ನೋಡ್ತಾನೆ. ಆವಾಗ ಆಂಗಲ್ ಆಫ್ ಡಿಪ್ರೆಷನ್ ಎಷ್ಟಾಗುತ್ತೆ? 60 ಡಿಗ್ರಿ ಆಗುತ್ತೆ. ಸೊ ನಾವು ಫೈಂಡ್ ಔಟ್ ಮಾಡ್ಬೇಕಾದ್ರೇನು? ಈ ಪಾರ್ಟ್ ನ ವ್ಯಾಲ್ಯೂನ ಕಂಡುಹಿಡಿಯಬೇಕು. ಕ್ಲಿಯರಾ? ಡೌಟ್ ಏನಾರ ಇದೇನಮ್ಮ? ಮಾತಾಡಲ್ಲ ಮದು? ಸರ್ ಒಳ್ಳೆ ಓದ್ಕೊಂತಿದ್ದಾಳೆ ಸರ್ ಎಫ್ಎಗೆ. ABCD ನಾವು ಕಂಡುಹಿಡಿಬೇಕಾದ್ರೆ ಯಾವ್ದ್ರ ವ್ಯಾಲ್ಯೂ ಯಾರು ಹೇಳ್ತೀರಿ? AD ಸರ್, AD ವ್ಯಾಲ್ಯೂ ಕಂಡುಹಿಡಿದ್ರೆ ಮುಗೀತು. ಸರ್ ನಮ್ಮನೆ ಹತ್ರ ಅದಾವ, ತರ್ಲಸ ಒಂದೆರಡು ವಂಶಿ ಇದಾವೇನೆ? ಬನ್ನಿ ಕೊಟ್ಟು ನಿಮ್ಮ ಹತ್ರ ಅದಾವ? ಇಲ್ಲ ಸರ್. ದಿಸ್ ಈಸ್ ಗ್ರೌಂಡ್. This is always opposite. This is always ಈ ಪ್ರಾಬ್ಲಮ್ ಅಲ್ಲಿ ಅಡ್ಜಸ್ಟ್ಮೆಂಟ್. ಈಗ ಕಾಣುತ್ತೇನ್ರಮ್ಮ ಕ್ಲಿಯರ್ ಆಗಿ? ಎಸ್ ಸರ್. ಕಣ್ ಕಾಣದೇ ಇರೋರು ಈಗ ನೋಡ್ರಿ, ಚಂದ ಕಾಣ್ತಲ್ಲ. ಈಗ ಕಂಡ್ಬಿಟ್ರೆ ನಾವ್ ಯಾಕೆ ಸರ್ ರುದ್ರೋಮ್ ಕಾಣ್ತದ ಅನ್ಕೊರ್ವೆ? ಹಾ ಸರ್ ಕಾಣತ್. ಓಕೆ.
ಅವಲಕ್ಕಿ ಹಾ ಸರ್ ಅದಿಯಾ ಇದೀನಿ ಸರ್ ಎಲ್ಲಿಗೆ ಹೋಗ್ಲಿ ನೀನೇನವ ನಮ್ಗೆ ಹೇಳಿ ಎಲ್ಲರೂ ಹೋಗ್ಬಿಡ್ತೀಯ ಅವಳು ಅಂಕ ಇವ್ರು ರಚನಾ ವಂದನ ಅಂತ ಹೇಳಿದ್ರು ಸ್ವಲ್ಪ ಅವಳ ಬಗ್ಗೆ ಹುಷಾರಿರಿ ಅಂತ ರಮ್ಯನು ಹೇಳಿದ್ರು ಸಬರಾಮ ಈಗ ಯಾವ ಟ್ರಯಾಂಗಲ್ ತಗೊಂತೀರಿ ಈಗ ಸೊ ನಾವು ಮಾಡ್ಬೇಕಾಗಿರೋದು ಏನು ಅಂದ್ರೆ ಎಡಿ ವ್ಯಾಲ್ಯೂ ಕಂಡಿಡಿಬೇಕು ಎಡಿ ವ್ಯಾಲ್ಯೂ ಬೇಕು ಅಂದ್ರೆ ಎರಡು ಟ್ರಯಾಂಗಲ್ ತಗೋಬೇಕು ಒಂದ್ ಫಸ್ಟ್ ಸಾರಿ ಎ ಬಿ ಸಿ ತಗೋಣ ಸೆಕೆಂಡ್ ಸಾರಿ ಯಾವ ತಗೋಣ ABD ಎ ಬಿ ಡಿ ತಗೋಣ ಇನ್ ಟ್ರಯಾಂಗಲ್ ABC ಎ ಬಿ ಸಿ ಕಾಣ್ತದ yes sir opposite by adjacent tan ಎಷ್ಟಮ್ಮ ಎ ಬಿ ಸಿ 30 ಎ ಬಿ ಸಿ ಒಳಗೆ 30 degree. So which one is opposite? AB. AB Adjacent is AC ಒಳಗೆ AC. Tan 30. 1/√3. 1/√3. Correct and so now make cross multiplication. √3 AB is equal to AC. AB is equal to AC divided by √3. √3. Now start as equation 1. Really. ಮುಗಿತಾ sir ಎಸ್ ಸರ್ ಮುಗಿತಾ ಎಸ್ ಸರ್ ಆಯ್ತು ಎಲ್ಲಾರ್ದು ಮುಗಿತೇನ್ರಪ್ಪ ವಿದ್ರೋಮ್ ಆ ಪ್ರಜ್ವಲ್ ಇಲ್ಲಮ್ಮ ಓಕೆ ಬರ್ರಿ ಈಗ ಯಾವ ಟ್ರಯಾಂಗಲ್ ತಗೊಂತೀರಿ ABD ಎ ಬಿ ಡಿ ತಗೊಳ್ರಿ ಇನ್ ಟ್ರಯಾಂಗಲ್ ಎ ಬಿ ಡಿ which one is opposite AB AB opposite and adjacent tan ಎಷ್ಟು 60. tan ಎಷ್ಟು ಸರ್ ಎಷ್ಟು 60 ಸರ್ which one is opposite AB adjacent is AD correct ಏನಮ್ಮ ನಿಮ್ಮ ಹತ್ರ ಚಿತ್ರ ಇದೆ √3 AB is equal to √3 AD equation 2 2 clear and so ಈಗ ಬರ್ರಿ from 1 and 2 ನೋಡ್ರಿ 1 and 2 ನೋಡ್ರಿ 1 ಏನಿದೆ AB is equal to ಏನಮ್ಮ AC divided by √3 AB is equal to √3 by AD AD. ಅವ್ ಬೋಟ್ ಇದ್ದಾಳೇನ್ರಮ್ಮ ಎಸ್ ಸರ್ ಇದೀನಿ. ಓಕೆ ಈ ಎ ಬಿ ಬದಲಾಗಿ ಈ ಎ ಬಿ ವ್ಯಾಲ್ಯೂ ಹಾಕ್ಬೋದು ಇಲ್ಲಿ ಈ ಎ ಬಿ ಬದಲಾಗಿ ಈ ಎ ಬಿ ವ್ಯಾಲ್ಯೂ ಹಾಕ್ಬೋದು ಯಾವ್ದು ಹಾಕೋಣ ಈಗ ಆ ಎ ಬಿ ಹಾಕೋಣ ಹೌದಾ Yes, sir. ಸೊ ಈಗ ಎ ಬಿ ಬದಲಾಗಿ ಏನ್ ಹಾಕ್ತೀರಿ √3 AD AD
AC by root 3. root 3. Rama. So now make transformation root 3 whole square AD is equal to AC. ಆಯ್ತು ಮಿಸ್ ನಿನಗೆ ಕುಳ್ಳಿ ಅಂತ ಗೊತ್ತು ನನಗೆ. ರೂಟ್ 3AD is equal to AC. 3AD is equal to AC. ಇದು ಬರ್ಕೊಳ್ರಿ. ಇದು ಕಾಣುತ್ತೇನ್ರಮ್ಮ? ಟ್ರಯಾಂಗಲ್ ABD ಅಂತ ಕಾಣ್ತೈತಾ? Yes, sir. ಕಾಣ್ತೈತಾ? ಆಯ್ತಾ? Yes, sir. ತಪ್ಪರ್ಕವಾಡಿ. ಇದೊಂದು ನೋಡ್ಬಿಡ್ರಮ್ಮ. ಇದೊಂದು ಫಿಗರ್ ನೋಡ್ರಿ. ಫಸ್ಟ್ ಇದು ಅಳಿಸ್ಬಿಟ್ಟಿದ್ದೇನೆ ನನಗೆ. ಅಳಿಸ್ಬೋದು. ಇದು ಅಳ್ಸೋದ್ಕಿಂತ ಮೊದಲು ನೋಡ್ರಿ, ಇನ್ ಟ್ರಯಾಂಗಲ್ ABC ತಗೊಂಡಿದ್ದೀನಿ. ಅಲ್ಲಿ ನಮಗೆ ಬೇಕಾಗಿರೋದು ಆಪೋಸಿಟ್ ಮತ್ತು ಅಡ್ಜಸೆಂಟ್. ಆಪೋಸಿಟ್ ಬೈ ಅಡ್ಜಸೆಂಟ್ ಇಸ್ ಈಕ್ವಲ್ ಟು tan 30. ಆಪೋಸಿಟ್ ಇಸ್ AB. Adjacent is AC 1 by root 3. Root 3 AB is equal to AC. AB is equal to AC divided by root 3. So ಈಗ ಅಲ್ಲಿ ಬಂದಿದೆಯಲ್ಲ, ಮತ್ತೆ ಇಲ್ಲಿ ಬರ್ಕೊಂತೀನಿ, ಮತ್ತೆ ಬರ್ಕೋಬೇಡ್ರಿ ಅಂತ. ಈಗ ಯಾವ್ದನ್ನ 3AD is equal to AC ಇದೆಯಲ್ರಮ್ಮ, ಇದೆಯಲ್ಲಮ್ಮ, ಅದು ಈ ಕಡೆ ಬರ್ಕೊಂತೀನಿ. 3AD is equal to ಹಂಗೆ ಇರಲಿ AC ಅಷ್ಟೇ ಪತ್ ಬರ್ತಿದ್ದೀನಿ, ನೀವು ಬರ್ಕೋಬೇಡ್ರಿ. 3AD is equal to I will write AC as AD plus AC. ಬರಿಬೋದೇನ್ರಮ್ಮ? Yes, sir. AC 3AD is minus AD is equal to DC. 2AD is equal to DC. So ಈಗ ನೋಡ್ರಿ, DC AD ಎರಡರಷ್ಟಿದೆ ಅಂತ ಅರ್ಥ ಮಾಡ್ಕೊಳ್ರಿ. DC AD ಎರಡರಷ್ಟು, AD DC ನ ಅರ್ಧದಷ್ಟು. ನಮಗೆ ಬೇಕಾಗಿರೋದು ಯಾವುದು? ಬಟ್ ಯು ನೋ DC is equal to 6. 6, yes, sir. ಹೌದೇನ್ರಮ್ಮ? ಅಂದ್ರೆ AD is equal to ಎಷ್ಟು? 3 ಬರಿಬೋದಾ? 3 Yes, sir. ಇಲ್ಲಿಂದ ಕಾರು ಇಲ್ಲಿ ಬರಕ್ಕೆ ಎಷ್ಟು ಸೆಕೆಂಡ್ಸ್ ಬೇಕು? 3 seconds. 3 seconds. ಕರೆಕ್ಟೇನಮ್ಮ? ಇದು ನೋಡದೆ ಇದ್ರೆ ನಿಮ್ಗೆ ಅರ್ಥ ಆಗಲ್ಲ. ಈ ಸಾನ ಇದೆಯೇನಮ್ಮ? ಸಾನಾ ನೋಡ್ರಿ, ಅವಳಿಗೆ ಮಾತಾಡ್ತಾ ಇಲ್ಲ. ಇದೀನಿ ಸರ್. ಏ ಲಾಲು ಮಾತಾಡ. ಮಾತಾಡಿದೆ. ಹಾ
2AD is equal to DC. ಹೌದಲ್ರಮ್ಮ? ನನಗೆ AD ಬೇಕು. AD is equal to DC by 2. DC ವ್ಯಾಲ್ಯೂ ಗೊತ್ತಿದೆ 6. ಅಲ್ಲಿಗೆ ಇದು ಮಾಡೋ ಅವಶ್ಯಕತೆ ಇಲ್ಲ. ಸೆಕೆಂಡ್ಸ್ ಅಲ್ಲಿ ಹಂಗೆ ಹಾಕ್ಬಾರ್ದು, ಅದಕ್ಕೋಸ್ಕರ ಇವು DC. ಫೈನಲಿ ಕನ್ಕ್ಲೂಷನ್, AD is equal to 3 seconds. So car reach to the foot of the power. It takes ಎಷ್ಟು ಟೈಮ್ 3 ತಗೊಳುತ್ತೆ? seconds. 3 Three seconds. ಬರ್ಕಡ್ರಿ. seconds. ಇದಾದ್ಮೇಲೆ ಕಟ್ಟ ಕಡೆ ಎಕ್ಸಾಂಪಲ್ ಯಾವುದು? PS Sir, example 7. ಮಾಡ್ತಾನೆ ಬೇಡ PS ಅಂತ. Sir, ಮಾಡ್ಸಿ sir. ಸುಮ್ಮನೆ ಹೋಗ್ಲಿ. ನನಗೆ ಬೋರ್ಡ್ ಆಗ್ತಾ ಇರೋದಲ್ಲ, ಅವ್ರಿಗೆ ಏನ್ ಮಾಡೋಕ್ ಹೇಳಿ ಈಗ? PS Sir, ಅವ್ರಿಗೆ ಗೊತ್ತಿಲ್ಲ sir, ನಮಿಗ್ ಮಾಡ್ಸಿ sir. ನಾನೇನ್ ಮಾಡ್ಲಿ ಈಗ? ಎಲ್ಲರದು ಒಂದೇ ಅಲ್ಲ, ಎಲ್ಲರಿಗೂ ಬೇರೆ ಬೇರೆ ಪಟ ಮಾಡಕ್ಕಾಗತ್ತ ನಾನೀಗ? Sir, majority ಹಾಕಿದೀವಲ್ಲ sir. ಇನ್ನು ಉಳ್ದವ್ರು PS ಯಾಕಂದ್ರೆ ಮಾಡಕ್ ಬೇಡ ಅಂತ ಒಂದು ಇಟ್ಕೊಳ್ಳೋಣ ಬ್ಯಾಲೆನ್ಸಾ? Sir, ಬೇಡ sir. ಪ್ರಾರ್ಥನಾ ಎಸ್ ಸರ್. ಪೇ ಮಾಡಿಲ್ಲ, ಸಿಂಚು ಪೇ ಮಾಡಿಲ್ಲ, ಮತ್ತಿನ್ಯಾರು ಪೇ ಮಾಡಿಲ್ಲ? ಸಾನ ಎಮ್ಮೆ, ಸಮ್ಮು, ಮಾನ್ಯ, ವಂಶಿ ಸರ್ ಮಾಡಿದ್ನಲ್ಲ ಸರ್. ಉಸಿರು ಬರ್ಲಿ ಅಂತ ಅಂದಿದ್ದಂಗೆ. ನೀನ್ ಎಲ್ಲಿ FA ಓದ್ತಿದೀಯೋ ಏನು ಅಂತ ಗೊತ್ತಾಗ್ಲಿ ಅಂತ. Three seconds. B point in the car, A point and reach ಆಗ್ಲಿಕ್ಕೆ it takes 3 seconds. ನಂದಿತ ಎಲ್ಲೋ ಇಲ್ಲಿ ತನಕ ಪ್ರಾರ್ಥನಾ ಎಸ್ ಸರ್. ಎಲ್ಲೋ ಇಲ್ಲಿ ನಂದಿತ? ಇಲ್ಲ ಜಾಯಿನ್ ಆಗಿದೆ. ಇಲ್ಲ ಬಂದಿಲ್ಲ ಸರ್. ಈಗ ಬಂದ್ಲಕ್ಕೆ? ಇದಾಳೆ ಸರ್. ಈಗ ಬಂದು ಜಾಯ್ನ್ ಆದ್ಲು. ಎಲ್ಲಿಗೆ ಹೋಗಿದ್ಲ ಗೊತ್ತಿಲ್ಲ ಸರ್. ನಂದಿತಾ ಎಸ್ ಸರ್. ಎಲ್ಲೋಗಿದ್ದವ? ಸರ್ ಡಾಟಾ ಖಾಲಿ ಇತ್ತು, ಹಾಕ್ಸಿದ ಅದಕ್ಕೆ. ಡಾಟಾ ಮಾಡಿ ಬಂದೆ ಡಾಟಾಕ್ಕೆ? ಇಲ್ಲ ಸರ್, ಫಸ್ಟಿಗೆ ಜಾಯಿನ್ ಆಗಿದ್ದೆ, ಇವಾಗ ಹೋಯ್ತು ಡಾಟಾ ಇನ್ನು. ಮೊದ್ಲೇ ಹಾಸ್ಕೋಬೇಕು. ಬರ್ಕಂಡ ಬರ್ಕಂತೀನಿ ಸರ್. ಈಗ ಬರ್ಕಂತೀಯ ಆಮೇಲೆ ಬರ್ಕಂತೀಯ? ಅಲ್ಲೇ ಬರ್ಕಂತೀನಿ ಸರ್ ಅಷ್ಟುನು. ಓಕೆ ಬರ್ರಿ. ಸೊ ನೋಡ್ರಮ್ಮ, ಈಗ ಇನ್ ಟ್ರಯಾಂಗಲ್ ABD ನೋಡ್ರಿ, ABD ಆಪೋಸಿಟ್ AB adjacent AD tan 60 √3. AB is equal to √3 AD. From 1 and 2, AB is equal to AC divided by √3. AB is equal to √3 AD. ಸೊ ಇಲ್ಲಿ ಫ್ರಮ್ 1 and 2 ತಗೊಂಡ್ಮೇಲೆ ಈ AB ಬದಲಾಗಿ ಐ ವಿಲ್ ರೈಟ್ √3 AD is equal to AC by √3. √3 whole square into AD. 3 AD is equal to AC. So I will write ಇಲ್ಲಿ ಮತ್ತೆ ಆ ಸ್ಟೆಪ್ ಇಲ್ಲಿ ಬರ್ದಿದ್ದೀನಿ, ಮತ್ತೆ ಬರ್ಕೊಬೇಡ್ರಿ ನೀವು. ಈ AC ನ AD plus DC ಅಂತ ಬರ್ದೆ. ಸೊ AD ಈ ಕಡೆ ಬಂತು, ಮೈನಸ್ AD is equal to DC. 2AD is equal to DC. ನಮಗೆ 2AD ಬೇಕೋ ಬರೀ AD ಬೇಕೋ? ಬರೀ AD ಬೇಕು. AD is equal to DC by 2. ಸರ್ DC ಅರ್ಧದಷ್ಟು ಅಂದ್ರೆ DC ಎಷ್ಟಂತ ನಿಮಗೆ ಗೊತ್ತೈತೆ? 6. AD ಎಷ್ಟು ತಗೊಂಡು? 3 seconds. You write down the last example, 7th one. 7th one ಬರ್ಕೊಂಡ್ಬಿಡ್ರಿ. PS ಹೇಳಿದರೆ ಮಾಡ್ತಿದ್ದೀನಿ, ಅಷ್ಟು ದುಡ್ಡು ಅವ್ರು ಪೇ ಮಾಡಕ್ಕೀಗ. ಹಲೋ PS ಉಸಿರಿಲ್ಲ ನೋಡು. ಸರ್ ಬಿಡ್ರಿ ಸರ್, ಅವಳು ಓದ್ಕೊಂತಿದ್ದಾಳೆ ಹೋಗಿ. ಸರ್ ಓದ್ಕಂತಿಲ್ಲ ಸರ್.
ಸರ್ ಆಯ್ತು ಸರ್. ಆಗ್ಲಿ ಸರ್ ಆಯ್ತು. ಆಯ್ತಾ? ಪಿ ಎಸ್ ಓದಮ್ಮ. Sir, from a point on a bridge across a river, the angles of depression of the banks on opposite sides of the river are 30 degree and 45 degree respectively. If the bridge is at a height of 3 meter from the banks, find the width of the river. ಸೊ ಇದು ಬ್ರಿಡ್ಜ್ ಇದೆ, ಸಿ ಇದೆಲ್ಲ ಸಿ ಲೆವೆಲ್ ಹೌದಾ? ಇಲ್ಲಿ ಒಂದು ಬ್ರಿಡ್ಜ್ ಕಟ್ಟಿದ್ದಾರೆ ಪಿ ಎಸ್ ಅದಾಯ್ತಾ? ಇದು ಅಷ್ಟು ವಾಟರ್ ಪಿ ಎಸ್ Yes, sir. ಅಷ್ಟು ವಾಟರ್ ಇದೆ. ಇಲ್ಲಿಂದ ಒಬ್ಬ ನಿಂತಿದ್ದಾನೆ ಬ್ರಿಡ್ಜ್ ಅಲ್ಲಿ. ಆವಾಗ ಇಲ್ಲಿಂದ ಅವನು ಇದೇನಿದು ಏನದು? Water. ಅಲ್ಲ, ಇದು ಬ್ರಿಡ್ಜ್ ಮೇಲೆ ಒಬ್ಬ ಮನುಷ್ಯ ಇದ್ದಾನೆ. ದಿಸ್ ಇಸ್ ಹಾರಿಜಾಂಟಲ್ ಲೈನ್ ಪಿ ಎಸ್. ಇಲ್ಲಿಂದ ಆಂಗಲ್, ಇಲ್ಲಿಂದ ಲೈನ್ ಆಫ್ ಸೈಟ್ ಆಗುತ್ತೆ. ಎಷ್ಟಾಗುತ್ತೆ? ಇಟ್ ಈಸ್ ಲೈನ್ ಆಫ್ ಸೈಟ್ ಮತ್ತೆ ಹಾರಿಜಾಂಟಲ್ ಮೇಲೆ ಮತ್ತೆ ಎಷ್ಟಾಗುತ್ತೆ? 30 ಡಿಗ್ರಿ ಆಗುತ್ತೆ ಪಿ ಎಸ್. ಆಪೋಸಿಟ್ ಸೈಡ್ಸ್ ಆಫ್ ದಿ ರಿವರ್ ಅಂತ ಹೇಳಿದೆ, ನೋಡಿದೀರಾ? Yes, sir. 130 ಡಿಗ್ರಿ. ಇಲ್ಲೊಂದು ಲೈನ್ ಇದೆ, ಇಲ್ಲೊಂದು ಲೈನ್ ಏನಿದೆ? ಹಾರಿಜಾಂಟಲ್ ಲೈನ್ ಇದೆ. ಇಲ್ಲಿಂದ ಬ್ರಿಡ್ಜ್ ನ ಕೆಳಗಿಂದ ರಿವರ್ ನೋಡ್ತಾನೆ. ಆಂಗಲ್ ಆಫ್ ಡಿಪ್ರೆಷನ್ ಎಷ್ಟಾಗುತ್ತೆ? 45 ಡಿಗ್ರಿ ಆಗುತ್ತೆ. ಸೊ ಈಗ ಕೇಳ್ರಿ, ಇದು 30 ಇದೆ ಅಂದ್ರೆ ಇದು 30 ಇರುತ್ತೆ. ತಲೆ ಒಳಗಿದ್ಯಾ? ಇದು 45 ಇದೆ ಅಂದ್ರೆ ಇದು 45 ಇರುತ್ತೆ. ಫೈನಲ್ ಪಾಯಿಂಟ್ ಏನಪ್ಪ, ವಾಟ್ ಈಸ್ ದಿ ವಿಡ್ತ್ ಆಫ್ ದಿ ರಿವರ್? ಆ ರಿವರ್ ನ ವಿಡ್ತ್ ಎಷ್ಟು ಅಂತ ಕಂಡಿಡಿಬೇಕು. ಪಿ ಎಸ್ ಅರ್ಥ ಆಯ್ತಾ ಇದು? ಯಾರಿಗೆ ಕೇಳ್ರಿ, ಒಂದು ರಿವರ್ ಇದೆ, ರಿವರ್ ಇಂದ ಕೆಳಗಿಂದ ಒಂದು ಬ್ರಿಡ್ಜ್ ಇದೆ. ಬ್ರಿಡ್ಜ್ ಇಂದ ಇಲ್ಲೊಬ್ಬ ನಿಂತಿದ್ದಾನೆ. ದಿಸ್ ಈಸ್ ಹಾರಿಜಾಂಟಲ್. ಅವನ್ ಬ್ರಿಡ್ಜ್ ನ ಕೆಳಗ್ ನೋಡ್ತಾನೆ, ಬ್ರಿಡ್ಜ್ ಇಂದ ಕೆಳಗ್ ನೋಡ್ತಾನೆ. ಇಲ್ಲಿ ಆಂಗಲ್ ಆಫ್ ಡಿಪ್ರೆಷನ್ ಎಷ್ಟಾಗುತ್ತೆ? 30 ಡಿಗ್ರಿ ಆಗುತ್ತೆ. ಇದೇ ಮತ್ತೆ ಆಪೋಸಿಟ್ ಸೈಡ್ಸ್ ಅಲ್ಲಿ ಬ್ರಿಡ್ಜ್ ನ ಬ್ಯಾಂಕ್ ಆಫ್ ರಿವರ್ ನೋಡ್ತಾನೆ, ಅಂದ್ರೆ ದಡವನ್ನ ನೋಡ್ತಾನೆ. ಆವಾಗ ಆಂಗಲ್ ಆಫ್ ಡಿಪ್ರೆಷನ್ ಎಷ್ಟಾಗುತ್ತೆ? 45 ಡಿಗ್ರಿ ಆಗುತ್ತೆ. ಸೊ ಇಲ್ಲಿ 40 ಬರ್ಕೊಂಡು ಅಂದ್ರೆ ದೀಸ್ ಆರ್ ಆಲ್ ಆಲ್ಟರ್ನೇಟ್ ಆಂಗಲ್ಸ್. ಕ್ಲಿಯರ್ ಅದು? ಈಗ ನಾವು ಏನನ್ನ ಕಂಡಿಡಿಬೇಕು ಹೇಳ್ರಿ. ಈಗ ಇದಾರ ಬಿಡ್ತಿ, ಇಲ್ಲಿಂದ ಇಲ್ಲಿ ತನಕ ಎಷ್ಟು ಬಿಡ್ತಿದೆ ಅಂತ ಕಂಡಿಡಿಯೋದು. ಕ್ಲಿಯರ್ ಆಯ್ತು? ಯಾರಿಗಾರ ಡೌಟ್ ಇದ್ರೆ ಕೇಳ್ರಮ್ಮ. ಪಿ ಇಲ್ಲಿ ಪಿ ಕೊಟ್ಟಿದ್ದಾನೆ. ದಿಸ್ ಇಸ್ ಎಷ್ಟಿದೆ ಮೀಟರ್? 3 ಮೀಟರ್. ಬ್ರಿಡ್ಜ್ ಹೈಟ್ ಎ ಪಿ ಡಿ. ಇನ್ನ ಯಾರಿಗೆ ಡೌಟ್ ಇದ್ರೆ ಕೇಳ್ರಿ. ಜಾಕೆ ಅರ್ಷಿತಾ, ಸರ್ ಏನ್ ಮಾತಾಡಲ್ಲ ನಮ್ ಜೊತೆಗೆ? ಮಾತಾಡ್ತೀನಿ ಸರ್. ಎಲ್ಲ ಏನ್ ಮಾಡ್ತಿದ್ದೆ? ಏನಿಲ್ಲ ಸರ್. ಆಯ್ತು ಹರ್ಷಿತಾ, ಇದು ಒಂದು ಫ್ರಮ್ ಫೂಟ್ ಆಫ್ ದಿ ರಿವರ್ ಇಂದ ಒಂದು ಬ್ರಿಡ್ಜ್ ಕಟ್ಟಿದ್ದಾರೆ. ಆ ಬ್ರಿಡ್ಜ್ ಹೈಟ್ ಎಷ್ಟಿದೆ? 3 ಮೀಟರ್ ಇದೆ. ಅರ್ಥ ಮಾಡ್ಕೊಂಡ್ರಿ. ಇಲ್ಲಿ ಒಬ್ಬ ಅಬ್ಸರ್ವರ್ ಇದ್ದಾನೆ. ಅವನು ಇಲ್ಲಿಂದ ಇಲ್ಲಿಂದ ಅವನು ಕಣ್ಣಿನ ನೇರಕ್ಕಾಗದು ಹಾರಿಜಾಂಟಲ್ ಲೈನ್. ಇಲ್ಲಿಂದ ಅವನು ಒಂದು ಆಪೋಸಿಟ್ ಅಲ್ಲಿ ಒಂದು ದಡವನ್ನ ನೋಡ್ತಾನೆ. ಆವಾಗ ಆಂಗಲ್ ಆಫ್ ಡಿಪ್ರೆಷನ್ 30 ಡಿಗ್ರಿ ಆಗುತ್ತೆ. ಈ ಕಡೆ ತಿರುಗ್ತಾನೆ, ಈ ಕಡೆ ದಡವನ್ನ ನೋಡ್ತಾನೆ. ಆವಾಗ ಆಂಗಲ್ ಆಫ್ ಡಿಪ್ರೆಷನ್ 45 ಡಿಗ್ರಿ ಆಗುತ್ತೆ. ದಿಸ್ ಈಸ್ ಹಾರಿಜಾಂಟಲ್ ಲೈನ್, ದಿಸ್ ಈಸ್ ಲೈನ್ ಆಫ್ ಸೈಟ್. ಕ್ಲಿಯರಾ? ಆವಾಗ ಇಲ್ಲಿ ಆಂಗಲ್ಸ್ ಇಲ್ಲ ಅಂದ್ರೆ ನಾವು ಕಂಡಿಡಿಯಕ್ಕಾಗಲ್ಲ. ಇಲ್ಲಿಂದ ಇಲ್ಲಿಗೆ ಆಲ್ಟರ್ನೇಟ್ ಆಂಗಲ್ಸ್. ಇದು 35 ಅಂದ್ರೆ ಇದು 30 ಇದೆ, ಇದು 45 ಅಂದ್ರೆ 40 ಇದೆ. ದಿಸ್ ಇಸ್ ಹೈಟ್ ಆಫ್ ದಿ ಬ್ರಿಡ್ಜ್. ಯು ಹ್ಯಾವ್ ಟು ಫೈಂಡ್ ದಿ ವ್ಯಾಲ್ಯೂ ಆಫ್ ಯಾವುದು ಎ ಬಿ. ಹರ್ಷಿತಾ ಕಣ್ಣಿಗೆ ಕಾಣ್ತಾ ಇದ್ದಾನೆ ಈಗ ನಾ ಬರೆಯೋದು? ಎಸ್ ಸರ್, ಕಾಣ್ತಿದೆ. ದಿಸ್ ಈಸ್ ಆಪೋಸಿಟ್. ಬೋತ್ ಟ್ರಯಾಂಗಲ್ಗೂ ಆಪೋಸಿಟ್ ಇದು. ಇದಕ್ಕೆ ಈ ಟ್ರಯಾಂಗಲ್ ಇದು ಅಡ್ಜಸೆಂಟ್, ಈ ಟ್ರಯಾಂಗಲ್ ಇದು ಅಡ್ಜಸೆಂಟ್. ಚಿನ್ಮಯಿ ಎಲ್ಲಿ ಓದಾಗಿತ್ತು? ಚಿನ್ಮಯಿ
ಹೋಗ್ತಾ ಹೋಗ್ತಾ ಎಕ್ಸಾಮ್ ಹತ್ತತ್ರ ಬಂದಾಗ ಆಸಕ್ತಿ ಜಾಸ್ತಿ ಆಗ್ಬೇಕು. ಕೆಲವು ಹುಡುಗರಿಗೆ ಆಸಕ್ತಿ ಕಡಿಮೆ ಆಗ್ತಿದೆ. ಆ ಸಾನಾಯಮಿಗಂತೂ ಬಹಳ ಆಸಕ್ತಿ ಕಡಿಮೆ ಆಗ್ತಿದೆ ಈಗ. ಮೊದಲಂಗಿಲ್ಲಕ್ಕೆ ಸಾನಾಯಮೆ, ಹರ್ಷಿತಾ, ವಂಶಿ, ಲಿಂಗಲ್ಲಿ ಸಹನ. ಸೆಟ್ಟಿಂಗ್ಸ್ ಇಲ್ಲ ಸರ್, ಇನ್ 2 ತಿಂಗಳಲ್ಲ. ಅದಕ್ಕೆ ಮತ್ತೆ ಟೆಂಪ್ಟ್ ಅಲ್ಲ, ಆಸಕ್ತಿ ಜಾಸ್ತಿ ಆಗ್ಬೇಕು, ಇನ್ನು ಓದ್ಬೇಕು, ಇನ್ನು ಕೇಳಬೇಕು ಅನ್ನೋದು. ಫೆಬ್ರವರಿ ಎಷ್ಟು? 13 ವಂಶಿ? 15ಕ್ಕೆ ಸರ್. ನಾನು ನೋಡ್ದೆ, ಡೇಟ್ ನೋಡ್ದೆ ನಾನು. ಅಷ್ಟೊಳಗೆ ಮುಗಿಸ್ಬೇಕಲ್ಲ ನಾವೀಗ. ಎಷ್ಟು ಚಾಪ್ಟರ್ ಇದಾವೆ ಇನ್ನ? ಸರ್ ಇನ್ನು 4 ಇದಾವೆ. 5 ಇದೆ ಸರ್. 1 2 3 4 5 ಅದಾವಲ್ಲ. ಹಾ ಸರ್, ಎಸ್ ಸರ್. ಸಣ್ಣ ಸಣ್ಣದಾವೆ, ಇದ್ರಷ್ಟು ಲೆಂತಿ ಆಗಲ್ಲ ಅಲ್ವಾ? ಸರ್ ಸ್ಟ್ಯಾಟಿಸ್ಟಿಕ್ ಪ್ರೊಬಬಿಲಿಟಿ ಮುಗಿಸಿ ಸರ್, 1-2 ಕ್ಲಾಸ್ ಮುಗಿತವೆ. ಬೇಡ. ಸರ್ ಸರ್ಕಲ್ ಮಾಡ್ರಿ ಸರ್. ಅದು ಈ ನಾಳೆ Circles. ಸ್ಟಾರ್ಟ್ ಮಾಡ, ನಾಳೆ ಸರ್ಕಲ್ ಸ್ಟಾರ್ಟ್ ಮಾಡುವ. ನಮ್ಮ ಟಫ್ ಇರೋದ್ ಫಸ್ಟ್ ಮಾಡ್ಬೇಕು, ಕಲಿಯಕ್ ಟೈಮ್ ಬೇಕು ನಮಗೆ. ಎಸ್ ಸರ್. ಇದೀರ ಲಾಸ್ಟ್ 2 ಮಾಡ್ಬೇಕು. hours ಕ್ಲಾಸ್ ತಗೊಳ್ರಿ ಸರ್. ಹಾ? 2 hours. ತಗೊಳದೆ ನಾಳೆ ಡಾಟಾ ಇಟ್ಕೊಂಡ್ರೆ ಜಾಸ್ತಿ ಇಲ್ಲವಾ? ಸರ್ ಚಂದನ ಅಂತೂ ಎಕ್ಸೆಪ್ಟ್ ಮಾಡ್ಬೇಕಂತೆ ಸರ್. ಯಾರಿಗೆ ಚಂದನ ಬರ್ತಿಲ್ಲ ಇಲ್ಲಿ? ಸರ್ ಜಾಯ್ನ್ ಆಗಿನಿ ಸರ್ ಈಗ. ಯಾರು? ಬರ್ರಿ ಈಗ ನಾವು ಈಗ ಅಲ್ಲಿ- ನೋಡಮ್ಮ, ಬಿಟ್ಬಿಡ್ರಿ ಈಗ. ಯಾವ್ದರ ವ್ಯಾಲ್ಯೂ ಕಂಡಿಬೇಕು? AB ನೋ, AD ನೋ, DB ನೋ? AB ಇದು ಒಂದು ಬ್ಯಾಂಕ್ ಆಫ್ ಕೆನರಾ. ಇದು ಒಂದು ಬ್ಯಾಂಕ್ ಆಫ್ ಕೆನರಾ. ಅಂದ್ರೆ ಏನಂತ ಬ್ಯಾಂಕ್ ಆಫ್ ಕೆನರಾ ಅಂದ್ರೆ? ಏನಮ್ಮ ಬ್ಯಾಂಕ್ ಆಫ್ ಕೆನರಾ ಅಂದ್ರೆ? ಬ್ಯಾಂಕಿಗೆ ಇದಿರುತ್ತಲ್ಲ. ಹಾ, ಏನ್ರಮ್ಮ ಏನ್ರಮ್ಮ ದಡ? ಅದಿಯೇ ದಡ. ಹಾ, ಈಗ ಬರ್ರಿ, ಈಗ ಇನ್ ಟ್ರಯಾಂಗಲ್ ಯಾವ್ ತಗಂತೀರಿ? PAD. PAD ಅಲ್ಲಿ ಯಾವ್ದ್ರ ವ್ಯಾಲ್ಯೂ ಬೇಕು ನಿಮಗೆ? AD ವ್ಯಾಲ್ಯೂ ಬೇಕು ಅಷ್ಟೇ. ನಾನು ಹೇಳ್ತೀನಿ, ಇದು ಅರ್ಥ ಆಗುತ್ತೆ. ಆಪೋಸಿಟ್, ಅಡ್ಜಸೆಂಟ್, ಟ್ಯಾನ್, 30. ಆಪೋಸಿಟ್ ಯಾವುದು? PD. ಅಡ್ಜಸೆಂಟ್ ಯಾವುದು? AD 1/√3. √3. PD ಎಷ್ಟು? 3. 3. PD is equal to 1/√3. √3. AD is equal to 3√3 3√3 meter. AD is equal to 3√3 meter. Power. ಎಸ್ ಸರ್. ಎಸ್ ಸರ್. ಈಗ ಯಾವ ಟ್ರಯಾಂಗಲ್ ತಗೊಂತೀರಿ? ಸರ್ PDB. ಬೇಕು ಅಂದ್ರೆ AD ಕಂಡಿಡ್ಕೊಂಡ್ರಿ. ಇನ್ DB ಬೇಕು. ಇನ್ ಟ್ರಯಾಂಗಲ್ PDB. PDB ಆಪೋಸಿಟ್, ಅಡ್ಜಸೆಂಟ್, ಟ್ಯಾನ್ ಎಷ್ಟಮ್ಮ? 45. 45 degree. What is opposite? PD. What is adjacent? DB. 1. 1. DB is equal to ಏನು? 3. DB is equal to 3. Meter. Meter.
The last one. Width of the ಏನು river, width of the canal. Width of the river ಅಲ್ಲ? Yes, sir. River. Width of river. ಯಾರು ಹೇಳ್ತೀರಿ width of river? Sir, AD AB. B, ಯಾವುದು ಎ ಬಿ AD plus ಎ ಬಿ ಬೇಕು. ಎ ಬಿ ಬೇಕು ಅಂದ್ರೆ AD Plus DB. DB, AD plus DB. What is AD? 3 root 3, 3 plus 3. 3, Now take 3 as Common. common. Root 3 root 3 plus 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 1. meter. Width of the river AB is equal to 3. ಯಾಕಂದ್ರೆ AD is 3 root 3. Already find out ಮಾಡಿದ್ವಿ. AD 3 root 3. DB is 3. 3 is common. Root 3 plus 1 meter. Over. yes, sir. ಬರ್ಬಿಟ್ಟಿದೀವಿ, ಮತ್ತೆ ಬರೆಯೋದ್ ಬೇಕಾಗಿಲ್ಲ. ವಿಡ್ತ್ ಆಫ್ ದಿ ರಿವರ್ ಎ ಬಿ ಇಸ್ ಈಕ್ವಲ್ ಟು ಅಂತ ತಗೊಂಡಿದೀವಿ. ಮತ್ತೆ ಕನ್ಕ್ಲೂಷನ್ ಆನ್ಸರ್ ಬರೆಯೋ ಅವಶ್ಯಕತೆ ಇಲ್ಲ. So far ಅಲ್ಲಿಗೆ some applications of trigonometry is completed. Complete. ನಾಳೆಯಿಂದ ಸರ್ಕಲ್ಸ್. ಓಕೆನಾ? Okay, sir.